ಈಗ ಒಂದು 8-10 ದಿನಗಳ ಹಿಂದೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು. ನಮ್ಮ ಸದಾಶಿವ್ ಮಾದರ್, ಇನ್ನೊಬ್ಬ ಸದಾಶಿವ್ ಮಾದರ್ ಮತ್ತು ಉಮೇಶ್, ಇವರು 3 ಜನ ಇಟ್ಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಈ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಊರಿಗೆ ಹೋಗಿದ್ರು. ಇವ್ರು ಬರಲಿಲ್ಲ ಅಂತ ಹೇಳಿ ಇಟ್ಟಂಗಿ ಭಟ್ಟಿಯ ಮಾಲೀಕರು ಬೇಗ ಅವ್ರನ್ನ ಕೆಲಸಕ್ಕೆ ಬರೋಂಗೆ ಮಾಡಬೇಕು, ಕೆಲಸ ನಿಂತಿದೆ ಅಂತ ಹೇಳಿ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಇಲ್ಲ, ನಮಗೆ ಸ್ವಲ್ಪ ದುಡ್ಡಿಲ್ಲ, ಮನೆ ಕಡೆ ಎಲ್ಲ ಭಾಳ ಕಷ್ಟ ಇದೆ, ಹಾಗಾಗಿ ನಮಗೇನಾರು ಸ್ವಲ್ಪ ದುಡ್ಡು ಕೊಟ್ಟರೆ ಬರ್ತೀವಿ. ಆಯಿತು, ಕೊಡ್ತೀನಿ ಬಾ ಅಂತೇಳಿ ಕರೆಸ್ಕೊಂಡು ಅತ್ಯಂತ ಅಮಾನುಷವಾಗಿ, ರಾಕ್ಷಸರು ಕೂಡ ಈ ಥರ ಮಾಡಲ್ಲ, ಆ ರೀತಿಯ ಒಂದು ವಿಚಿತ್ರ ಹಿಂಸೆಯನ್ನು ಕೊಟ್ಟು ಒಂದು ರೂಮಲ್ಲಿ ಹಾಕಿ ಆ 3 ಜನಕ್ಕೆ ಅಮಾನುಷವಾಗಿ ಲಾಠಿಯಿಂದ, ಕಬ್ಬಿಣದ ಪೈಪ್ನಿಂದ ಕಾಲಿಗೆ ಕೈಗೆ ಫ್ರ್ಯಾಕ್ಚರ್ ಆಗೋ ಥರ ಹೊಡೆದಿದ್ದಾರೆ. ಹೊಡೆದು ಅಷ್ಟೇ ಅಲ್ಲ, ಸದ್ಯ ದೇವರು ಆ 3 ಜನರ ಪರವಾಗಿದ್ದಾನೆ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅವರೇ, ಯಾರು ಹೊಡೆದಿದ್ದಾರೆ ಅವರು ಹೊಡೆದು ಅಪ್ಲೋಡ್ ಮಾಡಿದ್ದಾರೆ ಮೊಬೈಲ್ಗೆ, ಇನ್ಸ್ಟಾಗ್ರಾಮ್ಗೆ ಹಾಕಿದ್ದಾರೆ. ಪರಿಣಾಮವಾಗಿ ಅವರು ಹೆಂಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ರಾಜ್ಯದ ಗಮನಕ್ಕೆ ಬಂತು, ಟಿ ವಿನಲ್ಲಿ ಬಂತು. ಈಗ ಅವ್ರನ್ನ ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿದೆ. ಯಾರು ಹೊಡೆದಿದ್ರು ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಅವ್ರು ಯಾರು ಈ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಅತ್ಯುಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು, ಜೈಲಿಗೆ ಹಾಕಬೇಕು. ಅಷ್ಟೇ ಅಲ್ಲ, ಇವರು 3 ಜನರಿಗೆ, ಯಾರು ಸದಾಶಿವ್ ಮಾದರ್ ಅಂತ ಇಬ್ಬರು ಯಾರಿದ್ದಾರೆ ಅವರು ಮತ್ತು ಉಮೇಶ್ ಮಾದರ್, ಇವರು 3 ಜನ ಕುಟುಂಬಕ್ಕೆ ಜಮೀನನ್ನು ಕೊಡಬೇಕು, ಮನೆಯನ್ನು ಕೊಡಬೇಕು ಮತ್ತು ಅವರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇದು SC/ST ಅಭಿವೃದ್ಧಿ ನಿಗಮದ ಸಭೆಯಲ್ಲೂ ಕೂಡ ಈ ವಿಷಯ ಬಂದಿತ್ತು. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಆಗ್ರಹ ಪಡಿಸಿದೆ. ಮತ್ತು SC/ST ನಿಗಮವೂ ಕೂಡ ಹೇಳಿದೆ, ಇವರಿಗೆ ಪರಿಹಾರವನ್ನು ಕೊಡಬೇಕು, ಮನೆ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕು ಅಂತ ಹೇಳಿದೆ, ಜಮೀನು ಕೊಡಬೇಕು ಅಂತ ಹೇಳಿ ಆ ರೀತಿ ಸರ್ಕಾರ ಒಪ್ಕೊಂಡಿದೆ. ಹಾಗಾಗಿ ಜಿಲ್ಲಾ ಆಡಳಿತ ಈ 3 ಕುಟುಂಬಗಳಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಮತ್ತು ಫೋನ್ ಮಾಡಿ ನೀವೇನಾದರೂ ಈ ವಿಷಯನ ಪೊಲೀಸರಿಗೆ ತಿಳಿಸಿದರೆ ನಿಮಗೆ ಇನ್ನೂ ಶಿಕ್ಷೆಯನ್ನು ಕೊಡ್ತೇವೆ, ಇನ್ನೂ ಬೀಭತ್ಸವಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಮುಂದೇನಾದ್ರು ಘಟನೆಗಳಾದರೆ ಯಾರು ವಿಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಇಟ್ಟಂಗಿ ಭಟ್ಟಿಯ ಮಾಲೀಕರು, ಅವ್ರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾನು ಆಗ್ರಹಪಡಿಸ್ತೇನೆ.